ವಿರಾಮದ ನಂತರ ನ್ಯೂಸ್ ಅಟ್ ಒನ್ಗೆ ಮತ್ತೊಮ್ಮೆ ಸ್ವಾಗತ. ಮಲೆನಾಡಿನಲ್ಲಿ ಹೋಳಿ ಸಂಭ್ರಮ ಮನೆ ಮಾಡಿದೆ. ಪರಸ್ಪರ ಬಣ್ಣ ಎರಚುವ ಮೂಲಕ ಎಲ್ಲರೂ ಸಹ ಹೋಳಿಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಜನರ ಸಂಭ್ರಮ ಹೇಗಿದೆ ಅಂತ ಅವ್ರದನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹ್ಯಾಪಿ ಹೋಲಿ ಒನ್ಸ್ ಅಗೇನ್. ಶಿವಮೊಗ್ಗದಲ್ಲಿ ತುಂಬ ಚೆನ್ನಾಗಿ ಹೋಲಿ ಆಚರಿಸ್ತಾರೆ. ಅದರಲ್ಲೂ ಇಲ್ಲಿ ಗೋಪಿ ಸರ್ಕಲಲ್ಲಿ ತುಂಬ ಚೆನ್ನಾಗಿ ರೈನ್ ಡ್ಯಾನ್ಸು DJ ಎಲ್ಲ ಇಟ್ಬಿಟ್ಟು ಚೆನ್ನಾಗಿ ಆಚರಣೆ ಮಾಡ್ತಾರೆ. ಫ್ರೆಂಡ್ಸ್ ಜೊತೆಗೆ ಬಂದು ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ. ಶಿವಮೊಗ್ಗದಲ್ಲಿ ಎಲ್ಲ ಹಬ್ಬನೂ ಚೆನ್ನಾಗಿ ಮಾಡ್ತಾರೆ. ಹೋಲಿ ಹಬ್ಬ, ಗಣೇಶ ಹಬ್ಬ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಾನು ಕಡೂರಿಂದ ಬಂದಿರೋದು. ನನ್ನ ಹಸ್ಬೆಂಡು ಶಿವಮೊಗ್ಗ, ತುಂಬ ಚೆನ್ನಾಗಿ ಮಾಡ್ತಾರೆ. ಗೋಪಿ ಸರ್ಕಲಲ್ಲಿ ರೈನ್ ಡ್ಯಾನ್ಸ್ ಇದೆ, DJ ಇದೆ, ಎಲ್ಲ ಇದೆ. ತುಂಬ ಚೆನ್ನಾಗಿ ನಡೀತಾ ಇದೆ ಹಬ್ಬ. ಥ್ಯಾಂಕ್ ಯು. ಶಿವಮೊಗ್ಗದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜೋರಾಗಿ ನಡೀತಿದೆ ಹೋಳಿ ಹಬ್ಬ. ಗಣಪತಿ ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅದೇ ಥರ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇನ್ನು ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಹೋಲಿ. ನಮಸ್ಕಾರ ಶಿವಮೊಗ್ಗ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ಎಲ್ಲರಿಗೂ. ನಿಮ್ಮ ಲೈಫು ಕಲರ್ಫುಲ್ ಆಗಿರಲಿ. ನಾವಿದು 2ನೇ ವರ್ಷ ಶಿವಮೊಗ್ಗದಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದು. ಚೆನ್ನಾಗಿದೆ. ನೀವು ಬಂದು ನೆಕ್ಸ್ಟ್ ಇಯರ್ ಎಂಜಾಯ್ ಮಾಡಿ ಅಷ್ಟೇ ಸಾಕು. ಹ್ಯಾಪಿ ಹೋಲಿ ಎವ್ರಿವನ್. ಶುಭಾಶಯಗಳು. ಗಣಪತಿ ಹಬ್ಬ ಹೆಂಗೆ ಜೋರಾಗುತ್ತೆ ಅದೇ ಥರ ಇದು ಹೋಳಿ ಹಬ್ಬನೂ ಸೂಪರ್ ಸಖತ್ತಾಗಿದೆ. ನಾನು ವರ್ಷ ಬರ್ತೀನಿ, ತುಂಬ ಎಂಜಾಯ್ ಮಾಡ್ತೀನಿ. ಸಖತ್ತಾಗಿದೆ. ಹೋಳಿ ಹಬ್ಬದ ಶುಭಾಶಯ ಜನತೆಗೆ. ಥ್ಯಾಂಕ್ ಯು. ಹೋಳಿ ಪ್ರತಿ ವರ್ಷದ ಹೋಳಿ ಇರುತ್ತೆ. ಈ ಸಲ ತುಂಬ ಗ್ರ್ಯಾಂಡ್ ಆಗಿದೆ. ಹಾಂ ಸರ್. ರೈನ್ ಡ್ಯಾನ್ಸು ಮತ್ತು DJ ಇದೆ. ಎಲ್ಲ ಸಂಸ್ಕೃತಿನ ನಾವು ಮರಿತಾ ಇದ್ದೀವಿ ಅಂತ ಹೇಳ್ಕೊಡ್ತೀವಿ. ಆದರೆ ಶಿವಮೊಗ್ಗ ನಗರದಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ತುಂಬ ಖುಷಿ ಆಗ್ತಾ ಇದೆ ನಮಗೆ. ನಿಜವಾಗ್ಲೂ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡ್ರಿ ಯೂತ್ಸ್ಗಳು. ಯಾಕಂತಂದರೆ ಅವ್ರಿಗೆಲ್ರಿಗೂ ಬೇಕಿದು ಎಂಜಾಯ್ ಒಂದೇ ಅಲ್ಲ, ಹಂಗಂತ ಸಂಸ್ಕೃತಿನ ಉಳಿವು ಕೂಡ ಆಗಬೇಕು. ಹಾಗೆ ಕೂಡ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಸಂಸ್ಕೃತಿನ ಉಳಿವು ಮಾಡಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹ್ಯಾಪಿ. ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಶಿವಮೊಗ್ಗ ನಗರದಲ್ಲಿ. ಎಲ್ಲರೂ ಇವತ್ತಿನ ದಿನ ಹೆಣ್ಮಕ್ಳು ಎಲ್ಲ ಸೇರಿ ತುಂಬ ಖುಷಿಯಿಂದ ಆಚರಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನೆನ್ನೆ ಆಚರಿಸ್ಬೇಕಾಗಿತ್ತು, ಆದರೆ ನೆಕ್ಸ್ಟ್ ಡೇ ಆಚರಿಸ್ತೀವಿ. ತುಂಬ ಖುಷಿ ಆಗುತ್ತೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಥರ ಬೇರೆ ಬೇರೆ ಹಬ್ಬಗಳನ್ನು, ಒಂದು ದೀಪಾವಳಿ ದೀಪದ ಹಬ್ಬ ಆದರೆ ಹೋಳಿ ಕಲರಿನ ಹಬ್ಬ, ಬಣ್ಣಗಳ ಹಬ್ಬ, ಹಾಗೆ ಒಂದೊಂದು ಹಬ್ಬದ ಒಂದೊಂದು ವಿಶೇಷತೆ. ಇವತ್ತು ನಾವು ಬಣ್ಣದ ಹಬ್ಬನ ಆಚರಿಸ್ತಾ ಇದ್ದೀವಿ. ತುಂಬ ಸಂಭ್ರಮ ಅನಿಸಿದೆ, ಖುಷಿ ಅನಿಸಿದೆ. ಮಹಾನಗರ ಪಾಲಿಕೆಯವರು DJ ಮತ್ತು ನೀರಿನ ರೈನ್ ಡ್ಯಾನ್ಸಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು ಅವರಿಗೆ. ಎಲ್ಲರೂ ಸಂಭ್ರಮಿಸೋಣ, ಎಲ್ಲರೂ ಮಾಡೋಣ. ಥ್ಯಾಂಕ್ ಯು. ಹ್ಯಾಪಿ ಹೋಲಿ. ನಾಡಿನ ಎಲ್ಲ ಜನತೆಗೆ ಇವತ್ತು ಹೋಲಿ ಹಬ್ಬದ ಶುಭಾಶಯಗಳು. ನಮ್ಮ ಶಿವಮೊಗ್ಗದಲ್ಲಿ ಈ ಥರ ನಾವು ಹಿಂದುತ್ವದ ಪರವಾಗಿ ಹೋಲಿ ಹಬ್ಬ ಆಚರಿಸೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹ್ಯಾಪಿ ಹೋಲಿ. ಏನಿಲ್ಲ, ಸಕ್ಕತ್ತಾಗಿ ಬೀಟ್ಸ್ ಹೊಡೆದ್ವಿ. ಎಲ್ಲರಿಗೂ ಹ್ಯಾಪಿ ಹೋಳಿ. ತುಂಬ ಖುಷಿ ಅನಿಸ್ತದೆ. ಇನ್ನೂ ಹೋಗಿಲ್ಲ, ಹೋಗಬೇಕು. ಎಲ್ಲ ಹೋಳಿ ಆಡಿ ಚೆನ್ನಾಗಿ. ಹ್ಯಾಪಿ ಹೋಳಿ ಎಲ್ಲರಿಗೂ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಳಿ. ತುಂಬ ಖುಷಿ ಆಯಿತು. ನಾನು ಮೊದಲೇ ಬಾರಿಗೆ ಇಲ್ಲಿಗೆ ಬಂದಿದ್ದು ಶಿವಮೊಗ್ಗಕ್ಕೆ. ಆಡಿದ್ದು ನೋಡಿ ನನಗಂತೂ ಎಕ್ಸೈಟ್ಮೆಂಟ್. ನೆಕ್ಸ್ಟ್ ವರ್ಷ ಮತ್ತೆ ಬರೋಣ ಅನಿಸ್ತಾ ಇದೆ. ಥ್ಯಾಂಕ್ ಯು. ಹ್ಯಾಪಿ ಹೋಲಿ ಟು ಆಲ್. ತುಂಬ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಪ್ರತಿ ವರ್ಷ ಹೋಲಿ ಗೋಪಿ ಸರ್ಕಲಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ನನ್ನ ಕೊಲೀಗ್ಸ್ ಎಲ್ಲ ಬಂದು ತುಂಬ ಚೆನ್ನಾಗಿ ಆಟ ಆಡಿ ಎಂಜಾಯ್ ಮಾಡ್ತೀವಿ. ವರ್ಷ ಇದೇ ಥರ ಸೆಲೆಬ್ರೇಟ್ ಮಾಡಲಿ ಅಂತ ವಿ ವಿಶ್ ಯು ಆಲ್ ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಅಷ್ಟೇ. ಈ ಥರ ಪ್ರತಿ ವರ್ಷ ಈ ಥರ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೇರ್ಕೊಂಡು ಒಂದು ಮಜಾ ಮಾಡೋ ಥರ ಆ್ಯಂಡ್ ಫೆಸಿಲಿಟೀಸು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಸಣ್ಣ ವಯಸ್ಸಿನ ಇಷ್ಟು ಜನ ಹೆಣ್ಮಕ್ಳು ಸೇರ್ತಾ ಇದ್ದಿಲ್ಲ. ಈ ವರ್ಷ ಭಾಳ ಅದ್ದೂರಿಯಾಗಿ ಹೆಣ್ಮಕ್ಳು ಬಂದು ಬರ್ತಾರೆ. ಭಾಳ ಸಂತೋಷ ಆಯಿತು. ಶಿವಮೊಗ್ಗ ಜನತೆ ಎಂದೆಂದಿಗೂ ಮರೆಯೋಕ್ಕಾಗಲ್ಲ. ನಾವೆಲ್ಲ ಭಾರಿ ಚೆಂದ ಅಶ್ವತ್ಥಗಾರ ಆಡ್ತಾರೆ ನೋಡ್ರಿ. ಯುವಕ ಯುವತಿಯರು ಭಾಳ ಜನ ಇದ್ದಾರೆ ಈ ವರ್ಷ ಅಂತೂ. ಈ ಸಲ ಆ ಜೀವನ ಮಾತಾಡಿ ಹೋಳಿ ಬಗ್ಗೆ ಮಾತಾಡಿದ್ದೆ. DJ ನಮ್ಮೂರಲ್ಲಿ ತುಂಬ ಚೆನ್ನಾಗಿರುತ್ತೆ, ನೋಡೋದು ತುಂಬ ಖುಷಿ ಆಗುತ್ತೆ. ನಮ್ಮೂರಲ್ಲಿ ಹೋಳಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸರ್ಕಲಲ್ಲಂತೂ ಇನ್ನೂ ಚಂದ ಎಲ್ಲ ಸೇರ್ಕೊತಾರೆ, ಎಲ್ಲ ಮಾಡ್ತಾರೆ. ಏನು ಅಂದರೆ ಎಲ್ಲ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಹಬ್ಬ ಥರ ಮಾಡ್ತೀವಿ ಶಿವಮೊಗ್ಗದಲ್ಲಿ ಹೋಳಿ ಅಂದ್ರೆ. ಥ್ಯಾಂಕ್ ಯು ಸರ್. ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ಧನ್ಯವಾದ ಕೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಈ ಲೆವೆಲಲ್ಲಿ ಆರ್ಗನೈಸ್ ಮಾಡ್ಯಾರೆ ನೋಡಿರಿ. ಹೆಣ್ಮಕ್ಳು ಎಷ್ಟು ಜನ ಭಾಗವಹಿಸಿದ್ದಾರೆ. ಅದೇ ಮೊದಲಾಗಿದ್ದರೆ ಬರೀ ಗಂಡ್ಮಕ್ಳೇ ಇರೋರು. ಈ ಸಲ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಈಕ್ವಲ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ.